ಈಗ ಸರ್ಕಾರಿ ಆಸ್ತಿ ಪಾಸ್ತಿಗಳಲ್ಲಿ ಯಾರಾದರೂ ಕಾರ್ಯಕ್ರಮ ಮಾಡ್ಕೊಳ್ಬೇಕಾದ್ರೆ ಅವರು ಸರ್ಕಾರದಿಂದ ಪರ್ಮಿಷನ್ ತಗೊಳ್ಬೇಕಾಗುತ್ತೆ. ಈಗ ನಾವು ಆಟದ ಮೈದಾನದಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಬೇಕಂದ್ರೆ ಅದು ಗಣೇಶ ಇರ್ಬೋದು, ಪಟಾಕಿ ಇರ್ಬೋದು, ಆನೆಮ್ಮ ಮಾರೆಮ್ಮ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಸಹ ಸರ್ಕಾರದ ಪೊಲೀಸ್ ಕಮಿಷನರಿಂದ ನಾವು ಪರ್ಮಿಷನ್ ತಗೋಬೇಕಾಗುತ್ತೆ. RSSನವರು ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಶಾಖೆಗಳು ನಡೆಸ್ತಾ ಇದ್ದಾರೆ. ಎಲ್ಲೂ ಸಹ ಪೊಲೀಸರವರಿಂದ ಪರ್ಮಿಷನ್ ತೆಗೆದುಕೊಂಡಿಲ್ಲ, ಸಂಬಂಧಪಟ್ಟ ಅಧಿಕಾರಿಗಳಿಂದ ಪರ್ಮಿಷನ್ ತಗೊಂಡಿಲ್ಲ. ಯಾಕೆ ಅವ್ರು ಪರ್ಮಿಷನ್ ತಗೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ಅವರು ಭಾರತ ದೇಶದ ತಾಲಿಬಾನ್ಗಳು. ಅವರು ನೋಂದಣಿ ಆಗದೆ ಇರತಕ್ಕಂಥ ಸಂಘಟನೆ, ರಿಜಿಸ್ಟರ್ಡ್ ಆಗದೆ ಇರತಕ್ಕಂಥ ಸಂಘಟನೆ. ನಾವು ಇಷ್ಟೆಲ್ಲ ಹೇಳ್ತಾ ಇದ್ದೀವಿ, ಅವ್ರು ರಿಜಿಸ್ಟ್ರೇಷನ್ ಆಗಿರೋದು ತೋರಿಸಿ, ಅದು ಕಾನೂನು ಬಾಹಿರವಾದ ಸಂಘಟನೆ. ಇದು ಏನಾದರೂ ಕಾರ್ಯಕ್ರಮ ಮಾಡಬೇಕಾದ್ರೆ, ಈಗ ಪ್ಯಾಲೆಸ್ಟೈನ್ ವಿರುದ್ಧ ಪರ ಯಾರಾದರೂ ಪ್ರತಿಭಟನೆ ಮಾಡಬೇಕಂದ್ರೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಯಾವುದೇ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ನೆಲೆಸಲಿಕ್ಕೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದರೆ, ಮಾನವೀಯತೆ ದೃಷ್ಟಿಯಿಂದ ಮಾಡಿದ್ರು ಸಹ ಪೊಲೀಸರು ಪರ್ಮಿಷನ್ ಕೊಡೋದಿಲ್ಲ. ಇದಕ್ಕೆ ಯಾಕೆ ಕೊಟ್ಟಿದ್ದಾರೆ ಅಂತ ನಾನು ಸಹ ಪ್ರಶ್ನೆ ಮಾಡ್ತಾ ಇದ್ದೆ. ಆದ್ರಿಂದ ಏನು ತಮಿಳುನಾಡಲ್ಲಿ ಕ್ರಮ ವಹಿಸಿದ್ದಾರೆ, ಶಾಲಾ ಕಾಲೇಜುಗಳಲ್ಲಿ ಅವರು RSS ಸಂಘಟನೆಯ ಕಾರ್ಯಕ್ರಮ ಮಾಡಕ್ಕೆ ಹೋದಾಗ ಅಲ್ಲಿನ ಪೊಲೀಸ್ನವರು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಕೇಸ್ ಹಾಕಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಪರ್ಮಿಷನ್ ಇಲ್ಲದೆ ಸರ್ಕಾರಿ ಜಾಗಗಳಲ್ಲಿ ಇವರು ಶಾಖೆ ನಡೆಸ್ತಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಸರಿ, ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಹೋಗಿದೆ, ಅಲ್ಲಿಂದ ಈಗ ಚೀಫ್ ಸೆಕ್ರೆಟರಿಗೆ ಅದನ್ನು ರೆಫರ್ ಕೂಡ ಮಾಡಿದ್ದಾರೆ. ಈ ನಿಷೇಧ RSSನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅನ್ನುವಂಥ ಡಿಮ್ಯಾಂಡ್ ಕೂಡ ಇದೆ. ಇದರ ನಡುವೆ ಚಟುವಟಿಕೆಗಳು ನಿಷೇಧ ಮಾಡಿದ್ರೆ RSSನ ಸಂಪೂರ್ಣ ನಿಷೇಧ ಮಾಡಿದಾಗ ಆಗುತ್ತಾ? ನಿಷೇಧ ಮಾಡೋದು ಅದು ಕೇಂದ್ರ ಸರ್ಕಾರಕ್ಕೆ ಬರುತ್ತೆ. ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಅವರ ಚಟುವಟಿಕೆಗಳು. ಕರ್ನಾಟಕ ರಾಜ್ಯದಲ್ಲಿ ನಾವೀಗಾಗಲೇ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ, ಬಜರಂಗ ದಳವನ್ನ ನಿಷೇಧ ಮಾಡಬೇಕು ಅಂತ. ಅವ್ರು ಯಾಕೋ ಇನ್ನೂ ಮಾಡಿಲ್ಲ, ಆ ಪ್ರಶ್ನೆ ಇನ್ನೂ ಕಾಡ್ತಾ ಇದೆ. ಈಗ ತಕ್ಷಣ ಅದನ್ನ ನಿಷೇಧ ಮಾಡಕ್ಕಾಗುತ್ತೋ ಗೊತ್ತಿಲ್ಲ. ಆದ್ರೆ ಸರ್ಕಾರಿ ಜಾಗಗಳಲ್ಲಿ ಅವರು ಕಾರ್ಯಕ್ರಮ ನಡೆಸಬೇಕಾದ್ರೆ ಅವರು ಸರ್ಕಾರದಿಂದ ಸಂಬಂಧಪಟ್ಟ ಅಧಿಕಾರಿಗಳಿಂದ ಅವ್ರು ಪರ್ಮಿಷನ್ ತಗೊಂಡೇ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಅದು ಕಾನೂನು ಬಾಹಿರ. ಯಾಕಂದ್ರೆ ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್. RSS ಒಂಥರ ಭೂಗತ ಸಂಘಟನೆ. ಆದ್ರಿಂದ ಅದು ರಿಜಿಸ್ಟರ್ ಆಗಿದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾವು ಜವಾಬ್ದಾರಿ ವಹಿಸಬಹುದು. ಜವಾಬ್ದಾರಿ ರಹಿತ ಕಾರ್ಯಕ್ರಮಗಳು ಮಾಡ್ಬಿಟ್ಟು ಯಾರ ಮೇಲೂ ತಲೆ ಮೇಲೆ ಕಟ್ಟಿದ್ರೆ ಆಗೋದಿಲ್ಲ. ಆದ್ರಿಂದ ಅದ್ರ ಬಗ್ಗೆ ಕ್ರಮ ವಹಿಸಬೇಕು ಸರ್. ಸರ್, ಈಗ ಪರ್ಮಿಷನ್ ತಗೊಳ್ದೆ ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿ ಈ ಚಟುವಟಿಕೆಗಳು ನಿಷೇಧ ಮಾಡಬೇಕಾ, ಅಥವಾ ಈ ಚಟುವಟಿಕೆಗಳಿಂದ ಈಗ ಪ್ರಸ್ತಾವನೆಯಲ್ಲಿ ಹೇಳ್ತಾ ಇದ್ದಾರೆ ಈ ಚಟುವಟಿಕೆಗಳು ಸಮಾಜದಲ್ಲಿ ದ್ವೇಷ ಬಿತ್ತವೆ, ಇವ್ರು ಕೋಲ್ಗಿಲ್ಲೆಲ್ಲ ಹಿಡ್ಕೊಂಡು ಮಾಡ್ತಾರೆ, ಸೊ ಇದು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ, ಈ ತರದ ಕಾರಣಗಳು ಕೂಡ ಪ್ರಸ್ತಾವನೆಯಲ್ಲಿದೆ. ಕೇವಲ ಅನುಮತಿ ತಗೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಮಾತ್ರ ನಿಷೇಧ ಮಾಡ್ಬೇಕಾ, ಈ ಕಾರಣಗಳಿಂದಾಗಿಯೂ ನಿಷೇಧಿಸ್ಬೇಕಾ? ನಿಜ, ಪರ್ಮಿಷನ್ ತೆಗೆದುಕೊಳ್ಬೇಕಾದ್ರೆ ಕೆಲವು ಕಾನೂನು, ಈಗ ಕೆಲವು ನಿರ್ಬಂಧಿತ ಶಸ್ತ್ರಾಸ್ತ್ರಗಳಿರುತ್ತೆ. ಅದು ಇಷ್ಟು ಇಂಚು ಮೇಲೆ ಚಾಕು ಕೂಡ ಇರೋಂಗಿಲ್ಲ. ನಿರ್ಬಂಧಿತ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ಇವರು ಲಾಠಿ ತಿರುಗಿಸೋದು, ತಲವಾರು ತಿರುಗಿಸೋದು, ಇದು ನಿಷೇಧ. ಅದರಲ್ಲೂ ಸಹ ದ್ವೇಷ ಬಿತ್ತಕ್ಕಂಥವ್ರ ಮೇಲೆ ಅದು ಕಾನೂನು ಬಾಹಿರದ ಕೆಲಸ ಮತ್ತು ದೇಶದ್ರೋಹದ ಕೆಲಸ. ಆದ್ರಿಂದ ಅದನ್ನ ಯಾರು ಮಾಡ್ತಾರೋ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಆದ್ರೆ ಇವರು ಭಗವಧ್ವಜ ಹಾಕ್ಬಿಟ್ಟು ಸರ್ಕಾರಿ ಜಾಗದಲ್ಲಿ ಮಾಡೋದು ತಪ್ಪು. ಅದನ್ನ ಮೊದಲು ಸರ್ಕಾರಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಪರ್ಮಿಷನ್ ತಗೊಂಡು ಮಾಡಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ನಿಷೇಧ ಮಾಡೋದು ಮುಂದಿನ ಹೆಜ್ಜೆ ಅಲ್ಲ. ಇದು 100 years ಆಗಿದೆ ಅನ್ನೋ ಕಾರಣಕ್ಕಾಗಿ ವ್ಯಾಪಕವಾಗಿ ನಡೀತಾ ಇದ್ದಾವೆ ಕಾರ್ಯಕ್ರಮಗಳು. ಈ 100 year ಸೆಲೆಬ್ರೇಷನ್ ಮಾತ್ರ ನೀವು ಬ್ರೇಕ್ ಹಾಕ್ಬೇಕು ಅಂತ ಬಯಸ್ತೀರಾ, ಅಥವಾ ಇನ್ನು ಮುಂದೆ ನಡೆಯುವಂತ ಎಲ್ಲ RSS ಚಟುವಟಿಕೆಗಳು ಕೂಡ ಸಾರ್ವಜನಿಕ ಪ್ರದೇಶಗಳು ನಡೀಬಾರ್ದು? 100 ವರ್ಷ ಆಗಿರೋದು ಆಗೋಗಿದೆ. 100 ವರ್ಷದಲ್ಲಿ ಇವರು ದೇಶಕ್ಕೆ ಮಾಡಿರ್ತಕ್ಕಂಥ ಅನಾಹುತ, ಮೊನ್ನೆ ನಡೆದಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಮೇಲೆ ಶೂ ಎಸೆತ, ಅದಾದ್ಮೇಲೆ ರಾಯ್ಬರೇಲಿಯಲ್ಲಿ ವಾಲ್ಮೀಕಿಯನ್ನು ಹುಡುಗರನ್ನ ಕಂಬಕ್ಕೆ ಕಟ್ಟು ಹಲ್ಲೆ ನಡೆಸಿ ಕೊಲೆ ಮಾಡಿರ್ತಕ್ಕಂಥದ್ದು. ಮೊನ್ನೆ ತಾನೇ ನಾನು ಉಸ್ತುವಾರಿ ವಹಿಸಿರ್ತಕ್ಕಂಥ ಹರಿಯಾಣದಲ್ಲಿ IPS ಆಫೀಸರು ಆತ್ಮಹತ್ಯೆ ಮಾಡ್ಕೊಂಡಿರೋದು. ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿರೋದು ಏನು ಅಂದ್ರೆ, ಈ 2020ರಿಂದ ಅಲ್ಲೇ ಪೊಲೀಸ್ ಕ್ಯಾಂಪಸ್ ಅಲ್ಲಿ ಇರ್ತಕ್ಕಂಥ ದೇವಸ್ಥಾನದಲ್ಲಿ ಅವ್ರಿಗೆ ಪ್ರಾರ್ಥನೆ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಅವ್ರು ದಲಿತರು ಅಂತ ಹೇಳಿ. ಆದ್ರಿಂದ ಎಲ್ಲದಕ್ಕೂ ಸಹ ಕುಮ್ಮಕ್ಕು, ದ್ವೇಷದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು RSS ಅಂತ ಹೇಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು 1948ನೇ ಇಸ್ವಿನಲ್ಲಿ ಅದನ್ನ ಬ್ಯಾನ್ ಮಾಡಿದ್ರು.
ತದನಂತರ ಮುಚ್ಚಳಿಕೆ ಬರ್ಕೊಟ್ಟಿದ್ರು, ನಾವು ಯಾವತ್ತೂ ಸಹ ರಾಜಕೀಯ ಮಾಡೋದಿಲ್ಲ, ಇದು ನಾವು ಕಲ್ಚರಲ್ ಆರ್ಗನೈಸೇಷನ್ ಅಂತ ಹೇಳಿ, ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳಿ ಬರ್ಕೊಟ್ಟರು. ಇದು ಸಂಪೂರ್ಣವಾಗಿ ಪರೋಕ್ಷವಾಗಿ ರಾಜಕೀಯ ಮಾಡ್ತಾ ಇದ್ದಾರೆ. ಇದು ಯಾರು ಜವಾಬ್ದಾರಿ ಇಲ್ಲ. ಬಿಜೆಪಿಯವ್ರ ಹೆಗಲ ಮೇಲೆ ಗನ್ ಇಟ್ಬಿಟ್ಟು ಗೋಲಿ ಗುಂಡೊಡಿತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.